ಹಾಯ್ ಸ್ನೇಹಿತರೆ, ಇವತ್ತು ನಾನು ಹೋಗ್ತಾ ಇರೋದು ಕೋಲಾರ ತಾಲೂಕಲ್ಲಿರುವ ಎಸ್ ಅಗ್ರಹಾರ ಕೆರೆಗೆ. ತುಂಬಾ ಜನ ಬಂದು ಹೋಗ್ತಾ ಇದ್ದಾರೆ ಇಲ್ಲಿ, ಯಾಕಂದ್ರೆ ತುಂಬಾ ಫಾಲ್ಸ್ ತರ ಆಗೈತೆ. ಅದಕ್ಕೆ ಎಂಡ್ವರೆಗೂ ನೋಡಿ ಯಾವ ತರ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ರೋಡ್ ಸಮೇತ ಹೇಳಿದ್ದೀನಿ, ಯಾರು ಸ್ಕಿಪ್ ಮಾಡಬೇಡಿ. ಕೋಲಾರ ಟು ವೇಮಗಲ್ ರೋಡ್ ಬರುತ್ತೆ. ವೇಮಗಲ್ ರೋಡ್ ಬರ್ಬೇಕಾದ್ರೆ ಮಿಡ್ಲಲ್ಲಿ ಮೇಡಳ ಅಂತ ಸಿಗುತ್ತೆ. ಅದೇ ರೋಡಲ್ಲಿ ಒಳಗಡೆ ಬಂದರೆ ನೋಡಿ, ಈ ರೋಡಲ್ಲಿ ಹೋದ್ರೆ ಎಸ್ ಅಗ್ರಹಾರ ಕೆರೆ ಸಿಗುತ್ತೆ. ಸ್ವಲ್ಪ ದೂರ ಹೋಗ್ಬೇಕಷ್ಟೇ, ತುಂಬ ದೂರ ಹೋಗಂಗಿಲ್ಲ. ತೋರಿಸ್ತೀನಿ ಬನ್ನಿ, ರೋಡ್ ಸಮೇತ ನೋಡ್ತೀನಿ, ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ, ಎಂಡ್ವರೆಗೂ ನೋಡಿ. ನೋಡಿ ಇದೆಲ್ಲ ಕೆರೆನೇ ನೋಡಿ, ತುಂಬ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಈಗ, ಯಾಕಂದ್ರೆ ನೀರು ಜಾಸ್ತಿ ಆಗಿದಾವೆ ಈಗ. ನೋಡಿ ಈ ರೋಡಲ್ಲಿ ಸಮ್ ಟೈಮ್ ಹೋಗ್ಬೋದು, ಪೊಲೀಸರು ಬ್ಲಾಕ್ ಮಾಡಿರ್ತಾರೆ. ಅವಾಗ ಈ ರೋಡಲ್ಲಿ ಮುಂದೆ ಹಂಗೆ ಹೋದೆ, ರೋಡ್ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಬರುತ್ತೆ, ಬ್ರಿಡ್ಜ್ ಬರುತ್ತೆ. ಈ ಬ್ರಿಡ್ಜ್ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ, ಹೋದರೆ ಡೈರೆಕ್ಟು ಕೆರೆ ಹತ್ರ ಹೋಗ್ಬೋದು. ನೋಡಿ ರೋಡ್ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ ಈ ರೋಡಲ್ಲಿ ಫುಲ್ಲು ಹಂಗೆ ಮುಂದೆ ಹೋಗ್ಬೇಕಾಗುತ್ತೆ. ನೋಡಿ ತುಂಬ ಜನ ಹೋಗಿ ಬರ್ತಾ ಇದ್ದಾರೆ ಆಲ್ರೆಡಿ, ಯಾಕಂದರೆ ಇವತ್ತು ವೀಕೆಂಡು, ತುಂಬ ಜನ ಇರ್ತಾರೆ. ಬೆಂಗಳೂರು ಸುತ್ತಮುತ್ತ ಚಿಕ್ಕಬಳ್ಳಾಪುರ ಎಲ್ಲ ಕಡೆಯಿಂದ ಬರ್ತಾರೆ ಇಲ್ಲಿಗೆ. ನೋಡಿ ಎಷ್ಟು ಜನ ಸೇರಿದ್ದಾರೆ, ಜನ ಸಾಗರನೇ ಸೇರಿದ್ದಾರೆ ಈಗ. ಸೀಕ್ರೆಟ್ ರೋಡಲ್ಲಿ ಬಂದು ನೋಡಿ, ಇಲ್ಲಿ ಬರ್ತೀವಿ ಡೈರೆಕ್ಟು. ನೋಡಿ ಇದೇ ಅಗ್ರಹಾರ ಕೆರೆ. ನೋಡಿ ಯಾವ ಥರ ಕೋಡಿ ಹರಿತೈತೆ ಅಂತ ಹೇಳ್ಬಿಟ್ಟು, ನೀರೆಲ್ಲ ಜಾಸ್ತಿ ಆಗೈತೆ ಈಗ. ಈ ಕೆರೆಯಲ್ಲಿ 15 ವರ್ಷದಿಂದ ನೀರೇ ಇರಲಿಲ್ಲ. ಲಾಸ್ಟ್ 3 ಇಯರ್ಸಿಂದ ಮಾತ್ರ ಅಷ್ಟು ನೀರು ಬರ್ತಾಯಿದೆ, ಯಾಕಂದರೆ KCB ಓವರ್ ಸ್ಟಾರ್ಟ್ ಆಯಿತು. ಈಗ ಮಳೆಯೆಲ್ಲ ಜೋರಾಗಿ ತುಂಬ ನೀರು ಬಂದು ಈ ಥರ ಫಾಲ್ಸ್ ಕ್ರಿಯೇಟ್ ಆಗೈತೆ ಈಗ. ಈ ಕೆರೆ 1200 ಎಕರೆ ಐತೆ. ನೋಡಿ ತುಂಬ ಜನ ಆಟ ಆಡ್ತಾರೆ ಈಗ ಬಂದಾಗ. ಒಟ್ಟು ಹುಷಾರಾಗಿರ್ಬೇಕಷ್ಟೇ. ಮೊನ್ನೆ ಎಲ್ಲ ಒಬ್ಬರು ಬಂದು ಒಳಗಡೆ ಕೆರೆ ಒಳಗಡೆ ಬಿದ್ದೋಗಿದ್ದಾರಂತೆ, ಕಾಲು ಜಾರಿ. ತುಂಬ ಜನ ಸೇರ್ತಾರೆ ನೋಡಿ, ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದೊಂದು ಟೈಮ್ ನೀರೆಲ್ಲ ಜಾಸ್ತಿ ಆಗಿ ನೋಡಿ, ರೋಡ್ ಮೇಲೆ ಇದು ಬ್ರಿಡ್ಜ್ ಎಲ್ಲ ಮುಳುಗೋಗೈತೆ ನೋಡಿ, ರೋಡ್ ಮೇಲೆ ಹರಿತದೆ ನೀರೆಲ್ಲ. ಮೀನು ಹಿಡಿಯೋಕ್ಕೆಲ್ಲ ಬರ್ತಾರೆ ತುಂಬ ಜನ, ಮೀನು ಹಿಡಿತಾರೆ. ಮೀನು ಹಿಡಿತಾ ಇದ್ದಾರೆ ಕೆಲವರೆಲ್ಲ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.